ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ಟೈಮು 12:30 ಮೇಲೆ ಆಗಿದೆ. ಈ ಟೈಮಲ್ಲಿ ನಾನು ಚಿಪ್ಸನ್ನು ಕರಿತಾ ಇದ್ದೀನಿ. ನೋಡಿ, ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಬರೋ ಅಷ್ಟರಲ್ಲಿ ಅವಳಿಗೆ ತಿನ್ನೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಚಿಪ್ಸ್ ಇಷ್ಟ. ನಾನು ಜಾಸ್ತಿ ಹೊರಗಡೆ ಕೊಡಿಸಲ್ಲ, ಮನೆಯಲ್ಲೇ ಮಾಡಿರೋವಂಥದ್ದು. ಈ ರೀತಿ ಒಂದು ಸಾರಿ ನಾವು ಬೇಸಿಗೆನಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿರುತ್ತೆ. ನಮ್ಗೆ ಯಾವಾಗ ಬೇಕೋ ಆವಾಗ ಕರ್ಕೊಂಡು ತಿನ್ನೋದಕ್ಕೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಖಾರ, ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿನ ಮಿಕ್ಸ್ ಮಾಡಿಬಿಟ್ಟು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ನಾನು ಹಾಕ್ಕೊತೀನಿ. ನಾನು ಸಪ್ರೇಟಾಗಿ ತೆಗಿತಾಯಿದ್ದೀನಿ. ನೋಡಿ, ನನ್ನ ಮಗಳಿಗೆ ಸ್ವಲ್ಪ ಖಾರ ಹಾಕಿ ನಾನು ಮಾಡ್ತಾಯಿದ್ದೀನಿ. ಇದಿಷ್ಟು ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿಟ್ಬಿಟ್ರೆ ಅವಳು ಬಂದ ತಕ್ಷಣ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾಳೆ ಅವಳು. ಇದಾದಮೇಲೆ ನನಗೆ ಒಂದು ಪಾರ್ಸಲ್ ಬಂದಿತ್ತು. ಪಾರ್ಸಲ್ ಏನಂದರೆ ಮ್ಯಾಜಿಕ್ ಸ್ಪಾಂಜ್ ಇದು ನೋಡಿ, ಗೋಡೆಗೆಲ್ಲ ಈ ರೀತಿ ಬರೆದಿದ್ದಾಳೆ ನನ್ನ ಮಗಳು ಮತ್ತು ಅವಳ ಫ್ರೆಂಡ್ಸು ಎಲ್ಲರೂ ಬರೆದಿದ್ರು. ಇದನ್ನು ನೀರಲ್ಲಿ ಒದ್ದೆ ಮಾಡಿಬಿಟ್ಟು ಈ ರೀತಿ ತಿಕ್ಕಿದ್ರೆ ಅದು ಬರೆದಿರೋದೆಲ್ಲ ಹೊರಟೋಗುತ್ತೆ ಅಂತ ಹೇಳಿ ನಾನು ರೀಲ್ಸಲ್ಲಿ ನೋಡಿದ್ದೆ. ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಇದು ನೋಡಿ, ಕ್ರೇಯಾನ್ಸಿಂದ ಬರೆದಿರೋದಿದು. ಒಂದಿಷ್ಟು ಕ್ರೇಯಾನ್ಸ್ ಇದೆ, ಒಂದಿಷ್ಟು ಪೆನ್ಸಿಲಿಂದ ಬರೆದಿರೋದಿದೆ, ಒಂದಿಷ್ಟು ಪೆನ್ನಿಂದ ಬರೆದಿರೋದಿದೆ. ನೋಡೋಣ ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಅದನ್ನು ರಿವ್ಯೂ ನಿನಗೆ ತೋರಿಸ್ತಾ ಇದ್ದೀನಿ. 100% ಹೋಗುತ್ತೆ ಅಂತ ನನಗೆ ಇಲ್ಲ, ಬಟ್ ಏನಾದರೂ ಇದರಲ್ಲಿ ಏನಾದರೂ ಕ್ವಾಲಿಟಿ ವೈಸ್ ಬೇರೆ ಬೇರೆ ಇದ್ದರೆ ಚೆನ್ನಾಗಿ ಬರ್ಬೋದೇನೋ. ಬಟ್ ನಾನು ತರಿಸಿರೋದೇನೆಂದರೆ ಪೂರ್ತಿಯಾಗಿ ಹೋಗಲಿಲ್ಲ. ಬಟ್ ಏನಂದರೆ ಅದು ಬರೆದಿರೋದು ಏನು ಡಾರ್ಕಾಗಿ ಕಾಣ್ತಾ ಇತ್ತಲ್ಲ, ಅದೆಲ್ಲ ಹೊರಟೋಗಿದೆ. ಸ್ವಲ್ಪ ಲೈಟಾಗಿ ಉಳ್ಕೊಂಡಿದೆ. ಆಮೇಲೆ ಅದರಲ್ಲಿ ಪೇಂಟು ಕೆಲವೊಂದು ಸರಿ ಬರುತ್ತೆ ಅಂತ ಅನಿಸುತ್ತೆ. ಇದನ್ನೇನೆಂದರೆ ಈ ರೀತಿ ಗಲೀಜಾಗಿರುತ್ತೆ ನೋಡಿ. ವೈಟ್ ಕಲರಲ್ಲಿತ್ತು ಇದು ಸ್ಪಾಂಜು. ಅದನ್ನು ಮತ್ತೆ ನಾವು ನೀರಿಗೆ ಹಾಕಿದ್ರೆ ಆ ಕಲರೆಲ್ಲ ಹೋಗ್ಬಿಡುತ್ತೆ, ಮತ್ತೆ ವೈಟ್ ಕಲರಿಗೆ ಬರುತ್ತೆ. ಇದು ನೋಡಿ, ಇದು ಈ ರೀತಿಯಾಗಿ ಅಳ್ಕೋಯ್ತು. ಇಷ್ಟಾದ್ರೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಮೊದಲು ನೋಡಿದ್ರಲ್ಲ ನೀವು, ಅದು ಭಾಳ ಚೆನ್ನಾಗಿ ಅನಿಸ್ತಾ ಇರಲಿಲ್ಲ. ಅಂದರೆ ಬರೆದಿರೋದು ಎದ್ದು ಕಾಣ್ತಾ ಇತ್ತು. ಇದಿಷ್ಟು ನೋಡಿ, ಈ ರೀತಿ ಒರೆಸ್ಬಿಟ್ರೆ ಈಸಿಯಾಗಿ ಹೋಗುತ್ತೆ. ಜಾಸ್ತಿ ಹೊಲಸಾಗಿದೆ ಅಂದರೆ ನಾವು ನೀರಲ್ಲಿ ಹಾಕಿ ಹಿಂಡಿದ್ರೆ ಮತ್ತೆ ವೈಟ್ ಕಲರಿಗೆ ಬರುತ್ತೆ. ಮತ್ತೆ ಅದನ್ನು ತೊಗೊಂಡು ಸ್ವಲ್ಪ ವಾಶ್ ಮಾಡಬೇಕು. ನೋಡಿ, ಈಗ ಎಷ್ಟೋ ಉತ್ತಮ. ಆ್ಯಕ್ಚುಲಿ ಇದನ್ನ ಹತ್ತಿರದಿಂದ ತೋರಿಸ್ತಾ ಇರೋದಕ್ಕೆ ಅದು ಕಾಣ್ತಾ ಇದೆ. ಸ್ವಲ್ಪ ದೂರದಿಂದ ನೋಡಿದ್ರೆ ಅಷ್ಟಾಗಿ ಅನಿಸೋದಿಲ್ಲ. ಸ್ವಲ್ಪ ಗೋಡೆ ಹೊಲಸಾಗಿದೆ ಅನ್ನೋ ಅಂತ ಅನ್ನೋಷ್ಟೇ. ಇದು ಪೆನ್ಸಿಲಿಂದ ಬರೆದಿರೋದು ಇದರಲ್ಲಿ ಜಾಸ್ತಿ ಹೋಗಲಿಲ್ಲ, ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ತಿಕ್ಕಿದ್ರೆ ಹೋಗ್ಬೋದೇನೋ. ನನಗೆ ಭಯ ಏನಂದರೆ ಇದು ಗೋಡೆದು ಕಲರ್ ಮತ್ತೆ ಪೂರ್ತಿ ಹೋಗ್ಬಿಟ್ರೆ ಚೆನ್ನಾಗಿ ಕಾಣೋದಿಲ್ಲ. ಈಗ ಶ್ರಾವಣ ಬೇರೆ ಇದೆ, ಈ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತಾ ಇತ್ತು. ನೋಡೋಣ ಅಂತ ಹೇಳಿ ಒಂದು ಟೈಮ್ ನಾನು ಈ ಥರ ನೋಡ್ತಾಯಿದ್ದೆ. ಆದರೆ ಕ್ರೇಯಾನ್ಸಿಂದ ಬರೆದಿದ್ದು ಮಾತ್ರ ಬೇಗ ಹೋಯಿತು. ಪೆನ್ಸಿಲ್ ಕಲರ್ ಪೆನ್ಸಿಲ್ ಏನಿರುತ್ತಲ್ಲ ಅದರಿಂದ ಬರೆದಿರೋದು ಬೇಗ ಹೋಗಲಿಲ್ಲ. ನೋಡಿ, ಈಗ ಕೊನೆಗೆ ಈ ರೀತಿ ಹತ್ತಿರದಿಂದ ನೋಡಿದ್ರೆ ಈ ರೀತಿ ಕಾಣುತ್ತೆ, ಸ್ವಲ್ಪ ದೂರದಿಂದ ನೋಡಿದ್ರೆ ಸ್ವಲ್ಪ ಲೈಟಾಗಿ ಕಾಣುತ್ತೆ ಅಷ್ಟೇ. ಉಳಿದಿದ್ದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಾಣ್ತಾ ಇದೆ. ಇದು ಮಾತ್ರ ಒಂದು ಸ್ವಲ್ಪ ಹೋಗಿಲ್ಲ. ನಾನು ಜಾಸ್ತಿ ತಿಕ್ಕಕ್ಕೆ ಹೋಗಲಿಲ್ಲ. ಮತ್ತು ಇನ್ನು ಪೇಂಟು ಹೊರಗಡೆ ಬಂದರೆ ನೋಡೋದಕ್ಕೆ ಅಸಹ್ಯ ಆಗಿ ಕಾಣುತ್ತೆ. ನೋಡಿ, ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಪರವಾಗಿಲ್ಲ, ಓಕೆ. ಇದು ಸ್ವಲ್ಪ ಕ್ಲೀನಿಂಗ್ ಚೆನ್ನಾಗಾಗತ್ತೆ. ಇದರಲ್ಲಿ ಏನಾದರೂ ಕ್ವಾಲಿಟಿ ವೈಸ್ ಚೆನ್ನಾಗಿದ್ದರೆ ಅದನ್ನು ತಗೊಂಡು ನಾವು ಮಾಡ್ಕೋಬೋದು. ಇದು ಕೂಡ ಪರವಾಗಿಲ್ಲ, ಎಷ್ಟೋ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಫಸ್ಟ್ ಟೈಮ್ ನೀವು ನೋಡಿದ್ದಕ್ಕೂ ಈಗ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. 100% ಇಲ್ಲ ಅಂದ್ರೂ 70% ಅಷ್ಟು ಇದು ವರ್ಕ್ ಆಯಿತು. ಅಷ್ಟರಲ್ಲೇ ಒಂದು ಹಾಳಾಗಿತ್ತು ನಂದು. ಒಟ್ಟು 4 ಬಂದಿದೆ ಸೆಟ್ಟಲ್ಲಿ. ಈಗ ಇನ್ನೊಂದು ಪಾರ್ಸಲ್ ಬಂತು, ಅದನ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಏನಂದರೆ ನಾನು ಮಗಳಿಗೆ ಸ್ಕೇಟಿಂಗ್ ತೊಗೊಂಡಿದ್ದೀನಿ ಅಂತ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಇವತ್ತು ಅದರದ್ದು ಸೆಟ್ ಬಂತು. ಸ್ಕೇಟಿಂಗ್ ಸೆಟ್ಟು ಅಂದರೆ ಹೆಲ್ಮೆಟು, ಗ್ಲೌಸು ಮತ್ತು ಎಲ್ಬೋಗೆ ಹಾಕ್ಕೊಳ್ಳೋಕ್ಕೆ ಅದೆಲ್ಲ ಸೆಟ್ ಬಂತು. ಅದನ್ನು ತೆಗೆದು ನೋಡ್ತಾ ಇದ್ದೆ. ಚೆನ್ನಾಗಿದೆ ಇದು ಕೂಡ. ಇದನ್ನು ಇಟ್ಕೊತಾ ಇದ್ದೀನಿ ನಾನು. ಅದು ಫಸ್ಟ್ ಟೈಮ್ದು ವಾಪಸ್ ಕೊಟ್ಟಿದ್ದೆ.
ಈಗ ಇವಳು ಸೈಜ್ಗೆ ಏನಂದರೆ ಎರಡು ಸಪ್ರೇಟಾಗಿ ತೊಗೊಂಡೆ ನಾನು. ಒಂದೇ ಸರಿಗೆ ಸಿಗಲಿಲ್ಲ ಅದಕ್ಕೋಸ್ಕರ ನೋಡಿ ಇದನ್ನು ಪಿಂಕಲ್ಲೇ ತೊಗೊಂಡಿದ್ದೀನಿ. ಅದು ಸ್ಕೇಟಿಂಗು ಸ್ವಲ್ಪ ಲೈಟ್ ಪಿಂಕ್ ಇದೆ, ಇದು ಡಾರ್ಕ್ ಪಿಂಕ್ ಇದೆ. ಬಟ್ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು, ನನ್ನ ಮಗಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಇದು ಇರಲಿ ಅಂತ ಹೇಳಿ ತೊಗೊಂಡೆ. ಎಲ್ಲನೂ ಇದಾವ ಇಲ್ಲ ಅಂತ ಹೇಳಿ ಒಂದು ಸಾರಿ ಚೆಕ್ ಮಾಡಿಕೊಂಡೆ. ಸ್ಕೇಟಿಂಗ್ ಆಡಬೇಕಾದ್ರೆ ಇದು ಇಲ್ಲದೇ ಆಟ ಆಡಿಸ್ಬಾರ್ದು. ಯಾಕಂದರೆ ಅಕಸ್ಮಾತ್ ಮಕ್ಕಳು ಬಿದ್ದರೆ ಬೀಳೋದು ಸಹಜ. ಇದನ್ನು ಆಟ ಆಡಬೇಕಾದ್ರೆ ಬಿದ್ದರೆ ಮೊಣಕೈಗೆ ಮೊಣಕಾಲಿಗೆ ಪೆಟ್ಟಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ, ತಲೆಗೆ ಪೆಟ್ಟಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇದನ್ನು ಕೊಟ್ಟಿರ್ತಾರೆ. ಕೆಲವೊಮ್ಮೆ ಜೋರಾಗಿ ಬಿದ್ದುಬಿಟ್ರೆ ಮೊಣಕಾಲಿಗೆ ಪೆಟ್ಟಾಗುತ್ತೆ, ಇಲ್ಲ ತಲೆಗೆ ಪೆಟ್ಟಾಗುತ್ತೆ ಹೆಚ್ಚಾಗಿ. ಅದಕ್ಕೋಸ್ಕರ ಇದು ಬೇಕೇ ಬೇಕು. ಇದನ್ನು ಅವಳಿಗೆ ಬಂದ ಮೇಲೆ ತೋರಿಸ್ತೀನಿ. ತುಂಬಾ ಖುಷಿ ಪಡ್ತಾಳೆ. ಯಾಕಂದರೆ ಹೆಲ್ಮೆಟ್ ಬೇಕು ಅಂತ ಹೇಳ್ತಾ ಇದ್ಲು ಅವಳು. ಅವಳಿಗೇನೋ ಹೆಲ್ಮೆಟ್ ತೊಗೋಬೇಕು ಅನ್ನೋದೊಂದು ಖುಷಿ. ಹಾಗೆ ಇವತ್ತು ಬಾಲ್ಕನಿ ಕ್ಲೀನ್ ಮಾಡೋಣ ಅಂತ ಹೇಳಿ ಪೈಪ್ ಹಚ್ಚಿಬಿಟ್ಟು ಚೆನ್ನಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಣ್ಣು ಥರ ಬಿದ್ದಿರುತ್ತೆ ಕೆಲವೊಂದು ಸಾರಿ. ಮಳೆ ಬಂದಾಗ ಮಳೆ ನೀರು ಮಣ್ಣಿಗೆ ಸಿಡಿದು ಮಣ್ಣು ಕೆಳಗಡೆ ಬಿದ್ದಿರುತ್ತೆ. ಆಮೇಲೆ ನಾವು ನೀರು ಹಾಕಬೇಕಾದ್ರೂ ಕೆಲವೊಂದು ಸಾರಿ ಜೋರಾಗಿ ಹಾಕಿದಾಗ ಮಣ್ಣು ಹೊರಗಡೆ ಬೀಳುತ್ತೆ. ಅಂಥ ಟೈಮಲ್ಲಿ ನಮಗೆ ಪ್ರತಿದಿನ ನಾನು ಕಸನ ಅದ್ರ ಒಳಗಡೆ ಹಾಕ್ಕೊಂಡು ಬಳಿಯೋಕ್ಕಾಗಲ್ಲ ಕೆಳಗಡೆ ಎಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ವೀಕ್ಲಿ ಒನ್ಸ್ ಈ ರೀತಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಪಾಟ್ಗಳು ಜಾಸ್ತಿ ಇದೆ, ಈಗ ನಾನು ಭಾರ ಎತ್ತೋದಿಲ್ಲ. ಹಾಗಾಗಿ ಆದಷ್ಟು ಈ ಥರ ಯಾವ ರೀತಿ ನನಗೆ ಕೆಲಸ ಕಮ್ಮಿ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾನು ಕೆಲಸಗಳನ್ನ ಮಾಡ್ಕೊತೀನಿ. ಇಲ್ಲಾಂದರೆ ಬೇರೆಯವ್ರಿಗೆ ಕೆಲಸ ಹೊರೆ ಜಾಸ್ತಿ ಆಗಿಬಿಡುತ್ತೆ ಮನೆಯಲ್ಲಿ, ನಮ್ಮ ಮನೆಯವ್ರಿಗೆ ಅದೆಲ್ಲ ಮಾಡೋದು ಅಂದರೆ. ಸಂಜೆ ಟೈಮಲ್ಲಿ ನನ್ನ ಮಗಳು ಬಂದಳು, ಅವಳಿಗೆಲ್ಲ ತಿನ್ನೋಕ್ಕೆಲ್ಲ ಕೊಟ್ಟು ಹೋಮ್ವರ್ಕೆಲ್ಲ ಮಾಡಿಸ್ಬಿಟ್ಟು ನಾನು ಈ ಕೆಲಸ ಮಾಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.